ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ನಾನು ಅಕ್ಷಯ. ಬೆಂಗಳೂರು ಕುಮಾರಸ್ವಾಮಿ ಬಡಾವಣೆ ಮೊದಲನೇ ಹಂತದ 50 ಫೀಟ್ ಮುಖ್ಯ ರಸ್ತೆ. ಹೆಸರಿಗಷ್ಟೇ 50 ಅಡಿ ರಸ್ತೆ, ಆದರೆ ವಾಸ್ತವ ನೋಡಿದ್ರೆ ಇಲ್ಲಿ ರಸ್ತೆಯು ಪಾರ್ಕಿಂಗ್, ಫುಟ್ಪಾತ್ ಕೂಡ ಪಾರ್ಕಿಂಗ್. ಅಂಗಡಿಗಳು, ಕಮರ್ಷಿಯಲ್ ಮಳಿಗೆಗಳು ಹಾಗೂ ಗ್ರಾಹಕರ ವಾಹನಗಳಿಂದ ರಸ್ತೆಯ ಎರಡು ಬದಿಗಳು ಅತಿಕ್ರಮಣಕ್ಕೊಳಗಾಗಿವೆ. ಫುಟ್ಪಾತ್ ಪಾದಚಾರಿಗಳಿಗಿಲ್ಲ, ರಸ್ತೆ ವಾಹನಗಳಿಲ್ಲ. ಹಾಗಾದ್ರೆ ಸಾರ್ವಜನಿಕರು ಓಡಾಡುವುದು ಎಲ್ಲಿ? ಈ ಕುರಿತು ಇಲ್ಲಿದೆ ನಮ್ಮ ವಿಶೇಷ ವರದಿ. ಹೌದು ವೀಕ್ಷಕರೇ, ಬೆಂಗಳೂರು ಕುಮಾರಸ್ವಾಮಿ ಬಡಾವಣೆಯ ಮೊದಲನೇ ಹಂತದ 50 ಅಡಿ ಮುಖ್ಯ ರಸ್ತೆಯಲ್ಲಿ ಸಂಚಾರ ಅವ್ಯವಸ್ಥೆ ಮಿತಿ ಮೀರಿದೆ. ಟ್ರಾಫಿಕ್ ನಿಯಮಗಳ ಭಯವೇ ಇಲ್ಲದಂತೆ ಅಂಗಡಿ ಮುಂಗಟ್ಟುಗಳು ಹಾಗೂ ಕಮರ್ಷಿಯಲ್ ಮಳಿಗೆಗಳು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಳ್ಳದ ಕಾರಣ ಫುಟ್ಪಾತ್ ಕೂಡ ವಾಹನಗಳ ಪಾಲಾಗಿದೆ. ಗ್ರಾಹಕರು ರಸ್ತೆಯ ಎರಡು ಬದಿಗಳಲ್ಲೂ ವಾಹನಗಳನ್ನು ನಿಲ್ಲಿಸುತ್ತಿದ್ದಾರೆ. ಇದರಿಂದ ಪಾದಚಾರಿಗಳಿಗೆ, ವಿಶೇಷವಾಗಿ ವಿಕಲಚೇತನರು, ದೃಷ್ಟಿಹೀನರು, ಮಕ್ಕಳು ಹಾಗೂ ವಯೋವೃದ್ಧರು ಎಲ್ಲರೂ ಜೀವ ಕೈಯಲ್ಲಿ ಹಿಡಿದು ರಸ್ತೆಯಲ್ಲಿ ನಡೆದುಕೊಂಡು ಹೋಗಬೇಕಾದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೇ ಅಲ್ಲ, ಆಸ್ಪತ್ರೆಗೆ ತೆರಳುವವರು ಮಾತ್ರವಲ್ಲದೆ ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಸಂಚಾರಕ್ಕೂ ಅಡ್ಡಿಯಾಗುವ ಆತಂಕ ಎದುರಾಗಿದೆ. ಅಲ್ಲದೆ ಅದೇ ರಸ್ತೆಯಲ್ಲಿ ಸಂತೋಷ್ ಬಾರ್ ಅಂಡ್ ರೆಸ್ಟೋರೆಂಟ್ ಇದ್ದು ಸಂಜೆ ವೇಳೆಯಲ್ಲಿ ವಾಹನಗಳ ದಟ್ಟಣೆ ಮತ್ತಷ್ಟು ಹೆಚ್ಚಾಗುತ್ತಿದೆ. ಹಾಗೂ ಮಹಿಳೆಯರು ಮತ್ತು ಸಣ್ಣ ಮಕ್ಕಳು ಕೂಡ ಈ ರಸ್ತೆಯಲ್ಲಿ ಸುರಕ್ಷಿತವಾಗಿ ಓಡಾಡಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟ್ರಾಫಿಕ್ ಪೊಲೀಸರ ಭಯವಿಲ್ಲವೇ? ಸಂಬಂಧಪಟ್ಟ ಟ್ರಾಫಿಕ್ ಆಯುಕ್ತರು ಹಾಗೂ ಅಧಿಕಾರಿಗಳು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಅಕ್ರಮ ಪಾರ್ಕಿಂಗ್ ತೆರವುಗೊಳಿಸಿ ಫುಟ್ಪಾತ್ ಅನ್ನು ಪಾದಚಾರಿಗಳಿಗೆ ಮರಳಿ ನೀಡಬೇಕಿದೆ. ಇನ್ನು ಮುಂದೆಯಾದರೂ ಕುಮಾರಸ್ವಾಮಿ ಬಡಾವಣೆ ಈ ರಸ್ತೆಯಲ್ಲಿ ಪಾದಚಾರಿಗಳಿಗೆ ನಿಜವಾಗಿಯೂ ಮಾರ್ಗ ಸಿಗುತ್ತಿದೆಯೇ? ಅದು ಸಂಬಂಧಪಟ್ಟ ಅಧಿಕಾರಿಗಳ ಕ್ರಮದಿಂದಲೇ ಸ್ಪಷ್ಟವಾಗಬೇಕಿದೆ. ನೋಡಿ, ಇದು 15F ಮೇನ್ ರೋಡು, ಅಂದರೆ ಸಂತೋಷ್ ಬಾರು ಮತ್ತು ಇಲ್ಲಿ ಗ್ರೀನರಿ ಫ್ರೆಶ್ ಅಂತ ಅಂಗಡಿಗಳಿದೆ. ಮತ್ತು ಇಲ್ಲೆಲ್ಲ ಕಮರ್ಷಿಯಲ್ಲು ಇದು ಮಾಡ್ಕೊಂಡಿದ್ದಾರೆ. ಈ ಅಂಗಡಿಗಳು ಅಂತಲ್ಲ ನೋಡಿ, ಎರಡು ಕಡೆನೂ ಪಾರ್ಕಿಂಗು. ಇಲ್ಲಿ ಪಾದಚಾರಿಗಳು ಓಡೋದಕ್ಕೆ ಜಾಗ ಇಲ್ಲ ಅಂತಾಗಿದೆ ನೋಡಿ. ಇಲ್ಲೂ ಪಾರ್ಕಿಂಗು, ಮೇಲ್ಗಡೆ ಇಲ್ಲೂ ಪಾರ್ಕಿಂಗು ನೋಡಿ, ಅಲ್ಲೂ ಪಾರ್ಕಿಂಗು, ಫುಲ್ಲು ಪಾರ್ಕಿಂಗ್ ಮಯ. ಇದನ್ನು ನಾನು ತುಂಬ ಸರಿ ನಮ್ಮ ಎಲ್ಲ GB ಅಧಿಕಾರಿಗಳು ಹೇಳಿದ್ದೀನಿ. ವಯಸ್ಸಾದವರಂತೂ ಇಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರು ಭಯದ ವಾತಾವರಣದಲ್ಲೇ ಓಡಾಡಬೇಕು ಅಂತಾಗಿದೆ. ಅವ್ರ ಜೀವ ಕೈಲಿಟ್ಕೊಂಡು ಓಡಾಡಬೇಕು, ಆ ಥರ ಆಗೋಗ್ಬಿಟ್ಟಿದೆ. ನೋಡಿ, ಮಕ್ಕಳು, ಮರಿ ಮತ್ತು ಒಂದು ವಯಸ್ಸಾದವರು ಯಾರು ಓಡಾಡೋದಕ್ಕಾಗಲ್ಲ. ಆ ಥರ ಆಗ್ಬಿಟ್ಟಿದೆ. ಈ ಕಡೆನೂ ಪಾರ್ಕಿಂಗು, ಈ ಕಡೆನೂ ಪಾರ್ಕಿಂಗ್ ನೋಡಿ. ಇಲ್ಲೂ ಪಾರ್ಕಿಂಗ್ ಇದೆ, ಈ ಕಡೆನೂ ಪಾರ್ಕಿಂಗ್ ಇದೆ. ಎರಡು ಕಡೆನೂ ಪಾರ್ಕಿಂಗು. ಫುಟ್ಪಾತೇ ಇಲ್ಲ ಇಲ್ಲಿ. ಫುಟ್ಪಾತ್ ಅನ್ನೋದು ಕಾಣಿಸೋದೇ ಇಲ್ಲ ಇಲ್ಲಿ. ಫುಟ್ಪಾತ್ ಹುಡುಕಾಡಬೇಕು, ಹುಡುಕೋದು ಸಿಗಲ್ಲ. ಫುಟ್ಪಾತು 1 ಇಂಚು ಫುಟ್ಪಾತು ಸಿಗಲ್ಲ ಇಲ್ಲಿ. ಆ ಥರ ಆಗಿದೆ. ದಯವಿಟ್ಟು ನಮ್ಮ GB ಅಧಿಕಾರಿಗಳು ಇದ್ರ ಕಡೆ ಗಮನ ಹರಿಸಿ, ಮತ್ತು ನಮ್ಮ ಟ್ರಾಫಿಕ್ ಪೊಲೀಸ್ನವರು ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ರಮ ತಗೊಳ್ಳಿ. ಇಲ್ಲಿ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಇಲ್ಲಿ ಯಾವುದಾದ್ರೂ ಒಂದು ಅನಾಹುತ ಆಗೋದು ಬೇಡ, ಒಳ್ಳೆಯದಾಗಲಿ. ಏಕೆಂದರೆ ಪ್ರತಿಯೊಬ್ಬರೂ ರಸ್ತೆಯಲ್ಲೇ ಓಡಾಡಬೇಕಿದೆ. ಏಕೆಂದರೆ ರಸ್ತೆಯಲ್ಲಿ ಏನಕ್ಕೆ ಓಡಾಡ್ತಾರೆ ಅಂತಂದರೆ ಪಾರ್ಕಿಂಗ್ ಇಲ್ಲ. ಪಾರ್ಕಿಂಗ್ ಎಲ್ಲ ಫುಲ್ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಫುಟ್ಪಾತ್ ಇಲ್ಲ ಇಲ್ಲಿ. ಈ ಫುಟ್ಪಾತು ಮಾಯ ಆಗಿಬಿಟ್ಟಿದೆ. ಫುಟ್ಪಾತ್ ಇಲ್ಲ ಇಲ್ಲಿ. ಫುಟ್ಪಾತ್ ಇಲ್ಲದೆ ಇರೋದ್ರಿಂದ ಏನು ಮಾಡ್ತಾರೆ ಪಾಪ, ಎಲ್ಲ ರಸ್ತೆಗೆ ಬರ್ತಾರೆ. ರಸ್ತೆಗೆ ಬಂದಾಗ ಏನಾಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದಾಗ ಸಾವು ನೋವು ಉಂಟಾಗೋದಂತ ಗ್ಯಾರಂಟಿ ಇಲ್ಲಿ.
ಫುಲ್ಲು ಟ್ರಾಫಿಕ್ ಇದೆ ಇಲ್ಲಿ. ಟ್ರಾಫಿಕ್ ಅಂತೂ ತುಂಬ, ಫುಟ್ಪಾತೇ ಇಲ್ಲ ಇಲ್ಲಿ. ಫುಟ್ಪಾತ್ ಒಂದು ಸ್ವಲ್ಪನೇ ಇಲ್ಲ ಫುಟ್ಪಾತ್ ಇಲ್ಲಿ. ಎರಡು ಕಾರ್ ಪಾಸ್ ಆಗೋದಿಲ್ಲ ಇಲ್ಲಿ. ಎರಡು ಕಾರ್ ಪಾಸ್ ಆಗೋದಿಲ್ಲ ಇಲ್ಲಿ. ಎರಡು ಕಾರ್ ಪಾಸ್ ಆಗೋದಕ್ಕೆ ಆಗೋದು.